ಸ್ಥಾಪನೆಗೆ ಬಸವನ ಬಳಿ 100 ಎಕರೆ ಯಾರು ಕೊಟ್ಟವ್ರೆ? ಯಾರು ಕೊಟ್ಟವ್ರೆ? ಯಾರು ಕೊಡೋರು? ಕೊಡೋರು ಯಾರು? ಯಾರಿಗೆ ಬರ್ದವ್ರೆ? MB ಪಾಟೀಲ್ ಅಲ್ಲ ಕೊಡೋದು, ಶಾಸಕರೆಲ್ಲ ಕೊಡೋದು. ಯಾವ KDB ಅಂತಕ್ಕಂಥ ಸಂಸ್ಥೆ ಇಟ್ಕೊಂಡವ್ರೆ, ಆ KDB ಸಂಸ್ಥೆ ಮುಖಾಂತರ ಅದನ್ನು ಅಕ್ವೈರ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಕೊಡಬೇಕು. ಯಾವುದೋ ಬಾರೆ ಮೇಲೆ ಕೊಟ್ಬಿಟ್ಟು ನೀನು ಮಾಡು ಅಂದರೆ ಯಾರು ಬರ್ತಾರೆ? ಸಚಿವರ ಪತ್ರಕ್ಕೆ ಬೆಲೆ ಇಲ್ವಾ ಸರ್? ಅವ್ರನ್ನ ಕೇಳಿ ಈ ಸರ್ಕಾರದಲ್ಲಿ ಏನಿದೆ ಅಂತ ಹೇಳಿ. ಇಷ್ಟು ವರ್ಷ MB ಪಾಟೀಲ್ ಈಗಾಗಲೇ 2.5 ವರ್ಷ ಮಂತ್ರಿಯಾಗಿ ಕೆಲಸ ಮಾಡೋರಲ್ಲ. ಬಸರಾಳ ಹತ್ರ ಏನೋ ಜಮೀನು 100 ಎಕರೆ ಅಂತ ಹೇಳಿ ಬಾಯಲ್ಲಿ ಹೇಳ್ಬಿಟ್ರೆ ಆಯ್ತಾ? ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು? ಏನು ಮಾಡಿದಾರಲ್ಲಿ? ಇಲ್ಲಿ ನಾನು ಪದೇ ಪದೇ ಈ ವಿಷಯದಲ್ಲಿ ಇವರ ರಾಜಕೀಯಕ್ಕೆ ನಾನು ಕೆಳಮಟ್ಟಕ್ಕೆ ಇಳಿಯಲ್ಲ. ನಾನೀಗಾಗಲೇ ಯಾವೊಂದು ಕಾರ್ಖಾನೆಯನ್ನು ನನ್ನ ಇಲಾಖೆಯಿಂದನೇ ತರ್ತಕ್ಕಂಥ ನಿರ್ಧಾರ ಮಾಡಿದೆ. ಕೇಂದ್ರದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳನ್ನು ಕನ್ವಿನ್ಸ್ ಮಾಡಿದ್ದೇನೆ. ಮುಖ್ಯಮಂತ್ರಿ ಪತ್ರ ಬರೆದಿದ್ದೇನೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡಿ. ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ನಾನು ನಾಳೆ ಬೆಳಗ್ಗೆ ಫೌಂಡೇಶನ್ ಹಾಕ್ತೀನಿ. ಎರಡು ಜಾಗ ಗುರುತು ಮಾಡಿಕೊಟ್ಟಿದ್ದಾರೆ ಸರ್. ನಿಮಗೆ ಯಾವ್ದು ಸೂಕ್ತ ಅಂತಂದ್ರೆ ಅದನ್ನ ಡೆವಲಪ್ ಮಾಡ್ಕೊಡ್ತೀವಿ. ನಾನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸ್ಥಳ ಪರಿಶೀಲನೆ ಮಾಡಿ, ಅವ್ರ ಸರ್ಕಾರ ಏನು ಹೇಳ್ತಾರೆ ಸ್ಥಳ ಪರಿಶೀಲನೆ ಮಾಡಿ ಅದರಲ್ಲಿ ಫೀಸಿಬಿಲಿಟಿ ಇದೆ ಅಂದರೆ ಮುಂದುವರಿರಿ ಅಂತ ಹೇಳಿದ್ದೀನಿ. ಅವ್ರು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಕರೆದವ್ರಿಗೆ ಜಾಗ ತೋರಿಸ್ಕೊಳ್ಳಿ. ಅವ್ರಿಗೆ ಫೀಸಿಬಿಲಿಟಿ ಇದೆ ಅಂದರೆ ಅವ್ರು ಮಾಡ್ತಾರೆ, ಇಲ್ಲೇ ಬೇರೆ ಜಾಗ ಕೊಡಲಿ. ಅಲ್ಲ, 2 ಜಾಗ ಗುರುತು ಮಾಡಿದ್ದೀವಿ. ಯಾಕೆ ಪದೇ ಪದೇ ಯಾಕ್ರಿ ಮಾತಾಡ್ತೀರಿ? 2 ಜಾಗ ಅವ್ರು ಗುರುತಿಸ್ಬಿಟ್ಟು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಲ್ಲ. ಅಲ್ಲ, ಜಾಗ ಬಂದು ನೋಡಿ ಫಸ್ಟ್ ಅಂತ ಸರ್. ನಾನು ನೋಡೋದಲ್ಲ, ನಾನು ನೋಡ್ತೀನ, ಅವರು ಬಂದು ನೋಡ್ತಾರೆ. ಅದು ಅವ್ರು ಮಾಡ್ಬೇಕು, ನಾನು ಬರೋದು. ನಾ ಈಗ ಎಲ್ಲದಕ್ಕೂ ಮಂತ್ರಿ ಹೋಯ್ತಾರ ನೋಡಕ್ಕೆ? ಯಾರು ಕಂಪ್ನಿ ಮುಖ್ಯಮಂತ್ರಿಗೇನೆ ಪತ್ರ ಬರೋದು ಜಾಗ ಕೊಡಿ ಅಂತ ಹೇಳಿ. ಯಾರಿಗೆ? ನಿಮ್ಮ ಇದು ಇಂಡಸ್ಟ್ರೀಸ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಗೆ ಬರೆದ ಮೇಲೆ ಏನೈತೆ ಅಲ್ಲಿ? ಯಾವ ಸಿಂಗಲ್ ವಿಂಡೋಗೆ ಬರೀಬೇಕು? ಜಾಗ ನೀವು ಜಾಗ ತೋರಿಸ್ರಿ. ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳೋದು, ಅವ್ರು ಯಾರೋ ಮಾತಾಡಿದಾಗ ನೀವು ಮಾತಾಡಬೇಡಿ. ಇದಕ್ಕೆ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ಹಿನ್ನೆಲೆಯಲ್ಲಿ ಬಂದರೆ ಇವತ್ತು ಕಾರ್ಖಾನೆಯವರಿಗೆ ಕಾರ್ಖಾನೆ ಬೇಕು, ಇಲ್ಲ ರಾಜಕೀಯ ಮಾಡಬೇಕು, ಇದು ನಾನು ಕೇಳ್ತೀನಿ. ನಿಮಗೆ ರಾಜಕೀಯಕ್ಕೆ ಸೀಮಿತವಾಗಿದ್ದರೆ ರಾಜಕೀಯ ಮಾಡಿ, ಕಾರ್ಖಾನೆ ಬೇಕು ಅಂದರೆ ಪ್ರಾಮಾಣಿಕವಾಗಿ ನಡ್ಕೊಳ್ಳಿ ಅಷ್ಟೇ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.